ಹಿಂದೂ ಧರ್ಮದಲ್ಲಿ ಏಕಾದಶಿ ವ್ರತಕ್ಕೆ ವಿಶೇಷ ಮಹತ್ವವಿದೆ. ವರ್ಷದಲ್ಲಿ ಬರುವ 24 ಏಕಾದಶಿಗಳಲ್ಲಿ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಅತ್ಯಂತ ಪವಿತ್ರವಾದುದಾಗಿ ಪರಿಗಣಿಸಲಾಗಿದೆ. ಈ ಏಕಾದಶಿಯನ್ನು ಅಮಲಕಿ ಏಕಾದಶಿ ಅಥವಾ ಆಮ್ಲ ಏಕಾದಶಿ ಎಂದು ಕರೆಯಲಾಗುತ್ತದೆ. ಕೆಲ ಪ್ರದೇಶಗಳಲ್ಲಿ ಇದನ್ನು ರಂಗಭರಿ ಏಕಾದಶಿ ಎಂದು ಸಹ ಗುರುತಿಸಲಾಗುತ್ತದೆ. ಹೋಳಿ ಹಬ್ಬಕ್ಕೆ ಮುಂಚಿತವಾಗಿ ಬರುವ ಈ ಏಕಾದಶಿ ಭಕ್ತರಲ್ಲಿ ವಿಶೇಷ ಉತ್ಸಾಹ ಮತ್ತು ಭಕ್ತಿಭಾವವನ್ನು ಉಂಟುಮಾಡುತ್ತದೆ. ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಅಮಲಕಿ ಏಕಾದಶಿ ಸಾಮಾನ್ಯವಾಗಿ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಬರುತ್ತದೆ. ಈ ಪವಿತ್ರ ದಿನವನ್ನು ಭಗವಾನ್ ಶ್ರೀ ವಿಷ್ಣುವಿಗೆ ಸಮರ್ಪಿತವಾದ ದಿನವೆಂದು ಪರಿಗಣಿಸಲಾಗುತ್ತದೆ. ವಿಷ್ಣುವನ್ನು ಸೃಷ್ಟಿಯ ಪಾಲಕನೆಂದು, ಧರ್ಮದ ರಕ್ಷಕನೆಂದು ಹಿಂದೂ ಧರ್ಮಗ್ರಂಥಗಳು ವರ್ಣಿಸುತ್ತವೆ. ಆದ್ದರಿಂದ ಈ ದಿನ ಉಪವಾಸವಿಟ್ಟು ವಿಧಿವಿಧಾನಗಳೊಂದಿಗೆ ವಿಷ್ಣುವನ್ನು ಪೂಜಿಸುವುದರಿಂದ ಅಪಾರ ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ಅಮಲಕಿ ಎಂದರೆ ನೆಲ್ಲಿಕಾಯಿ, ಆಮ್ಲ. ಈ ದಿನ ನೆಲ್ಲಿಕಾಯಿ ವೃಕ್ಷವನ್ನು ಪೂಜಿಸುವ ಪದ್ಧತಿಯೂ ಇದೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ಅಮಲಕಿಯಲ್ಲಿ ಸ್ವತಃ ಭಗವಾನ್ ವಿಷ್ಣು ವಾಸಿಸುತ್ತಾರೆ ಎನ್ನಲಾಗುತ್ತದೆ. ಆದ್ದರಿಂದ ಅಮಲಕಿ ಏಕಾದಶಿಯಂದು ನೆಲ್ಲಿಕಾಯಿ ಪೂಜೆ ಮಾಡುವುದರಿಂದ ಆರೋಗ್ಯ, ದೀರ್ಘಾಯುಷ್ಯ ಮತ್ತು ಆತ್ಮಿಕ ಶುದ್ಧಿ ದೊರೆಯುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಅಮಲಕಿ ಏಕಾದಶಿಯ ಉಪವಾಸವು ಕೇವಲ ಶಾರೀರಿಕ ನಿಯಮವಷ್ಟೇ ಅಲ್ಲ, ಅದು ಮನಸ್ಸು ಮತ್ತು ಆತ್ಮದ ಶುದ್ಧೀಕರಣದ ಮಾರ್ಗವೂ ಹೌದು. ಈ ದಿನ ಉಪವಾಸ ವಹಿಸುವವರು ಪ್ರಾತಃ ಕಾಲ ಸ್ನಾನ ಮಾಡಿ ಶುಚಿಯಾಗಿ ವಿಷ್ಣುವಿನ ಪೂಜೆ ಮಾಡುತ್ತಾರೆ. ವಿಷ್ಣು ಸಹಸ್ರನಾಮ, ವಿಷ್ಣು ಭಜನೆಗಳು ಮತ್ತು ಪುರಾಣ ಕಥೆಗಳನ್ನು ಕೇಳುವುದು ಈ ದಿನ ಅತ್ಯಂತ ಪುಣ್ಯಕರವೆಂದು ನಂಬಲಾಗಿದೆ. ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ಅಮಲಕಿ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ನೂರಾರು ತೀರ್ಥಯಾತ್ರೆಗಳು, ಮಹಾಯಜ್ಞಗಳು ಮತ್ತು ದಾನಗಳಿಂದ ಸಿಗುವಷ್ಟು ಪುಣ್ಯ ದೊರೆಯುತ್ತದೆ. ಈ ವ್ರತದಿಂದ ವ್ಯಕ್ತಿಯ ಪಾಪಗಳು ನಾಶವಾಗುತ್ತವೆ, ಮನಸ್ಸಿನ ಅಶಾಂತಿ ದೂರವಾಗುತ್ತದೆ ಮತ್ತು ಅಂತಿಮವಾಗಿ ಮೋಕ್ಷ ಪ್ರಾಪ್ತಿಗೆ ದಾರಿ ತೆರೆದುಕೊಳ್ಳುತ್ತದೆ ಎನ್ನುವ ನಂಬಿಕೆ ಇದೆ. ಈ ಏಕಾದಶಿ ವ್ರತವು ಜೀವನದ ದುಃಖ ಕಷ್ಟಗಳನ್ನು ನಿವಾರಿಸಿ ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ಭಕ್ತರು ವಿಶ್ವಾಸ ಹೊಂದಿದ್ದಾರೆ. ವೃತ್ತಿ, ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಎದುರಾಗುವ ಅಡೆತಡೆಗಳು ದೂರವಾಗಿ ಕೈಗೊಂಡ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ ಎಂಬ ನಂಬಿಕೆ ಸಹ ಇದೆ. ಈ ವ್ರತವನ್ನು ಶ್ರದ್ಧೆ ಮತ್ತು ನಿಷ್ಠೆಯಿಂದ ಆಚರಿಸುವುದರಿಂದ ವ್ಯಕ್ತಿಯ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಉಂಟಾಗುತ್ತವೆ. ಅಮಲಕಿ ಏಕಾದಶಿಯ ದಿನ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ ಉಪವಾಸದ ಸಂಕಲ್ಪವನ್ನು ತೆಗೆದುಕೊಳ್ಳುವುದು ಸಂಪ್ರದಾಯ. ಈ ವ್ರತವನ್ನು ಸಂಪೂರ್ಣ ಉಪವಾಸದಿಂದ ಅಥವಾ ಫಲಾಹಾರದಿಂದ ಆಚರಿಸಲಾಗುತ್ತದೆ. ವ್ರತದ ಮೂಲಕ ಮನಸ್ಸಿನ ಏಕಾಗ್ರತೆ ಹೆಚ್ಚಾಗಿ ಭಗವಂತನ ಭಕ್ತಿಯಲ್ಲಿ ಲೀನರಾಗುವ ಅವಕಾಶ ಸಿಗುತ್ತದೆ. ಈ ದಿನ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸುವುದು ಶುಭಕರವೆಂದು ನಂಬಲಾಗಿದೆ. ಹಳದಿ ಬಣ್ಣವು ವೈರಾಗ್ಯ, ಶುದ್ಧತೆ ಹಾಗೂ ಜ್ಞಾನಕ್ಕೆ ಸಂಕೇತವಾಗಿದ್ದು ಶ್ರೀ ಹರಿಗೆ ಅತ್ಯಂತ ಪ್ರಿಯವಾದ ಬಣ್ಣವಾಗಿದೆ. ಹಳದಿ ವಸ್ತ್ರ ಧಾರಣೆ ಭಕ್ತನ ಮನಸ್ಸಿನಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಉಂಟುಮಾಡುತ್ತದೆ ಎಂದು ಭಾವಿಸಲಾಗುತ್ತದೆ. ಅಮಲಕಿ ಏಕಾದಶಿಯ ಪ್ರಮುಖ ವಿಶೇಷತೆಯೆಂದರೆ ನೆಲ್ಲಿಕಾಯಿ ಮರದ ಆಮ್ಲ ಮರ ಪೂಜೆ. ಪುರಾಣಗಳ ಪ್ರಕಾರ ಶ್ರೀ ವಿಷ್ಣುವು ವಿಶ್ವ ಸೃಷ್ಟಿ ಮಾಡುವ ಸಮಯದಲ್ಲಿ ನೆಲ್ಲಿಕಾಯಿ ಮರವು ಅಸ್ತಿತ್ವಕ್ಕೆ ಬಂದಿತು ಎನ್ನಲಾಗುತ್ತದೆ. ಈ ಕಾರಣದಿಂದ ಈ ಮರವನ್ನು ವಿಷ್ಣುವಿನ ಸ್ವರೂಪವೆಂದೇ ಗೌರವಿಸಲಾಗುತ್ತದೆ. ಅಮಲಕಿ ಏಕಾದಶಿಯಂದು ನೆಲ್ಲಿಕಾಯಿ ಮರವನ್ನು ಪೂಜಿಸುವುದರಿಂದ ಪಾಪಗಳು ನಾಶವಾಗುತ್ತವೆ ಹಾಗೂ ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆಯಿದೆ. ಪೂಜೆಯ ಸಂದರ್ಭದಲ್ಲಿ ದೇವರ ಕೋಣೆಯಲ್ಲಿ ಶ್ರೀ ವಿಷ್ಣುವಿನ ವಿಗ್ರಹ ಅಥವಾ ಫೋಟೋವನ್ನು ಸ್ಥಾಪಿಸಿ ದೀಪ ಬೆಳಗಿಸಲಾಗುತ್ತದೆ. ನಂತರ ಹಳದಿ ಹೂವಿನ ಹಾರವನ್ನು ದೇವರಿಗೆ ಅರ್ಪಿಸಿ ಶ್ರೀಗಂಧದ ತಿಲಕವನ್ನು ಇಡಲಾಗುತ್ತದೆ. ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ತುಳಸಿ ಎಲೆಗಳನ್ನು ಅರ್ಪಿಸುವುದು ಪೂಜೆಯ ಮುಖ್ಯ ಅಂಗವಾಗಿದೆ.
ತುಳಸಿ ವಿಷ್ಣು ಭಕ್ತಿಯ ಪ್ರತೀಕವಾಗಿದ್ದು ಪೂಜೆಯನ್ನು ಸಂಪೂರ್ಣಗೊಳಿಸುತ್ತದೆ. ನೈವೇದ್ಯವಾಗಿ ವಿಷ್ಣುವಿಗೆ ಪಂಚಾಮೃತ, ಮಖಾನ, ಖೀರ್ ಹಾಗೂ ಸಿಹಿ ತಿಂಡಿಗಳನ್ನು ಅರ್ಪಿಸಲಾಗುತ್ತದೆ. ಇದರಿಂದ ದೇವರ ಕೃಪೆ ದೊರೆಯುತ್ತದೆ ಎಂಬ ಭಾವನೆ ಭಕ್ತರಲ್ಲಿ ಗಟ್ಟಿಯಾಗಿರುತ್ತದೆ. ನಂತರ ಅಮಲಕಿ ಏಕಾದಶಿ ವ್ರತ ಕಥೆಯನ್ನು ಓದುವುದು ಅಥವಾ ಕೇಳುವುದು ಆತ್ಮೀಯ ಶುದ್ಧತೆಯನ್ನು ನೀಡುತ್ತದೆ. ಈ ಕಥೆಗಳು ಧರ್ಮ, ಭಕ್ತಿ ಮತ್ತು ಸತ್ಸಂಕಲ್ಪಗಳ ಮಹತ್ವವನ್ನು ಮನದಟ್ಟಾಗಿಸುತ್ತವೆ. ಪೂಜೆಯ ಅಂತ್ಯದಲ್ಲಿ ವಿಷ್ಣುವಿನ ಮಂತ್ರ ಜಪ ಮತ್ತು ಆರತಿಯನ್ನು ಮಾಡಿ ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸಲಾಗುತ್ತದೆ. ಈ ವ್ರತವನ್ನು ಶ್ರದ್ಧೆ ಮತ್ತು ನಿಷ್ಠೆಯಿಂದ ಆಚರಿಸುವುದರಿಂದ ಮನೆ ಮತ್ತು ಕುಟುಂಬದಲ್ಲಿ ಶಾಂತಿ, ಸುಖ ಹಾಗೂ ಸಮೃದ್ಧಿ ನೆಲೆಸುತ್ತದೆ ಎಂದು ನಂಬಲಾಗಿದೆ. ಜೊತೆಗೆ ಕುಟುಂಬದ ಪ್ರತಿಯೊಬ್ಬ ಸದಸ್ಯನೂ ಉತ್ತಮ ಆರೋಗ್ಯವನ್ನು ಹೊಂದಿ ದೀರ್ಘಾಯುಷ್ಯವನ್ನು ಪಡೆಯುತ್ತಾನೆ ಎಂಬ ಧಾರ್ಮಿಕ ವಿಶ್ವಾಸವೂ ಇದೆ. ಪುರಾಣದ ಪ್ರಕಾರ ಚಿತ್ರಸೇನ ಎಂಬ ರಾಜನ ಆಳ್ವಿಕೆಯಲ್ಲಿ ಅಮಲಕಿ ಏಕಾದಶಿ ವ್ರತವನ್ನು ಉಪವಾಸವನ್ನು ಆಚರಿಸಲಾಗುತ್ತಿತ್ತು. ಒಮ್ಮೆ ರಾಜನು ಬೇಟೆಯಾಡಲು ಅರಣ್ಯಕ್ಕೆ ಹೋಗಿದ್ದನು. ಅಲ್ಲಿ ಇದ್ದಕ್ಕಿದ್ದಂತೆ ಕೆಲವು ಡಕಾಯಿತರು ಅವನನ್ನು ಸುತ್ತುವರೆದರು ಮತ್ತು ಅವನ ಮೇಲೆ ದಾಳಿ ಮಾಡಿದರು. ಆದರೆ ದೇವರ ಆಶೀರ್ವಾದದಿಂದ ಅವನ ಕಡೆಗೆ ಎಸೆದ ಪ್ರತಿಯೊಂದು ಆಯುಧವೂ ಹೂವಾಗಿ ಮಾರ್ಪಾಡಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಡಕಾಯಿತರು ರಾಜನ ಮೇಲೆ ದಾಳಿ ಮಾಡಿದ ಕಾರಣ ರಾಜ ನಿಯಂತ್ರಣ ತಪ್ಪಿ ನೆಲದ ಮೇಲೆ ಬಿದ್ದು ಪ್ರಜ್ಞಾಹೀನನಾಗುತ್ತಾನೆ. ಇದ್ದಕ್ಕಿದ್ದಂತೆ ರಾಜನ ದೇಹದಿಂದ ಒಂದು ದೈವಿಕ ಶಕ್ತಿಯು ಎದ್ದು ಎಲ್ಲಾ ದುಷ್ಟರನ್ನೂ ಕೊಂದು ಅದೃಶ್ಯವಾಯಿತು. ಪ್ರಜ್ಞೆ ಮರಳಿದ ನಂತರ ರಾಜನು ಎಲ್ಲಾ ಡಕಾಯಿತರು ಸತ್ತಿರುವುದನ್ನು ಕಂಡು ಆಶ್ಚರ್ಯಚಕಿತನಾದನು. ಆಗ ಇದ್ದಕ್ಕಿದ್ದಂತೆ ಒಂದು ದೈವಿಕ ಪ್ರಕಟಣೆ ಬಂದಿತು. ಓ ರಾಜನೇ, ನೀನು ಅಮಲಕಿ ಏಕಾದಶಿಯಂದು ಉಪವಾಸ ಮಾಡಿದ್ದರಿಂದಲೇ ಈ ಡಕಾಯಿತರೆಲ್ಲರೂ ಸತ್ತಿದ್ದಾರೆ. ನಿನ್ನ ದೇಹದಿಂದ ವೈಷ್ಣವಿ ಶಕ್ತಿಯೊಂದು ಎದ್ದು ಬಂದು ಅವರನ್ನು ಸಂಹಾರ ಮಾಡಿತು. ಅವರನ್ನು ಕೊಂದ ನಂತರ ಅದು ನಿಮ್ಮ ದೇಹದೊಳಗೆ ಮರಳಿತು. ರಾಜನು ಬಹಳ ಸಂತೋಷಪಟ್ಟನು ಮತ್ತು ಕೃತಜ್ಞನಾದನು ಮತ್ತು ಅಮಲಕಿ ಏಕಾದಶಿಯ ಮಹತ್ವವನ್ನು ತನ್ನ ರಾಜ್ಯದಲ್ಲಿ ಸಾರಿದನು. ಈ ದಿನ ಬೇಗ ಎದ್ದು ಸ್ನಾನ ಮಾಡಿ ಉಪವಾಸಕ್ಕೆ ಸಂಕಲ್ಪ ಮಾಡಿ ಭಗವಾನ್ ವಿಷ್ಣುವನ್ನು ಸ್ಮರಿಸಿ ಸಂಕಲ್ಪ ತೆಗೆದುಕೊಂಡ ನಂತರ ಭಗವಂತನನ್ನು ಆರಾಧಿಸಿ ತುಪ್ಪದ ದೀಪ ಬೆಳಗಿಸಿ ಮತ್ತು ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಪೂಜೆಯ ನಂತರ ಅಮಲ ಮರದ ಕೆಳಗೆ ಕಲಶವನ್ನು ಸ್ಥಾಪಿಸಿ. ಒಂದು ವೇಳೆ ನಿಮ್ಮ ಮನೆ ಅಥವಾ ಆಸುಪಾಸಿನಲ್ಲಿ ಆಮ್ಲ ಮರವು ಇಲ್ಲದಿದ್ದರೆ ಆಮ್ಲ ಅಥವಾ ನೆಲ್ಲಿಕಾಯಿಯನ್ನು ವಿಷ್ಣುವಿಗೆ ನೈವೇದ್ಯದಲ್ಲಿ ಅರ್ಪಿಸಬಹುದು. ಅಮಲ ವೃಕ್ಷವನ್ನು ಧೂಪದ್ರವ್ಯ, ದೀಪ, ಶ್ರೀಗಂಧ, ಸಿಂಧೂರ, ಹೂವುಗಳು, ಅಕ್ಕಿ ಇತ್ಯಾದಿಗಳಿಂದ ಪೂಜಿಸಿ ಮತ್ತು ಬಡವರಿಗೆ ಅಥವಾ ಬ್ರಾಹ್ಮಣರಿಗೆ ಆಹಾರವನ್ನು ನೀಡಿ ಮರುದಿನ ಸ್ನಾನ ಮಾಡಿ ವಿಷ್ಣುವನ್ನು ಪೂಜಿಸಿ ಮತ್ತು ಮರದ ಬಳಿ ಇಟ್ಟ ಕಲಶ, ವಸ್ತ್ರ ಮತ್ತು ಆಮ್ಲವನ್ನು ನಿರ್ಗತಿಕರಿಗೆ ದಾನ ಮಾಡಿ. ನಂತರ ಆಹಾರವನ್ನು ಸೇವಿಸಿ ಮತ್ತು ನಿಮ್ಮ ಉಪವಾಸವನ್ನು ತೆರೆಯಿರಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.